ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನೋ ಮಾತನ್ನು ನಾವೆಲ್ಲ ಕೇಳಿರ್ತೀವಿ. ಸ್ವರ್ಗ ಎಲ್ಲಿದೆ, ಯಾರು ನಿಶ್ಚಯಿಸ್ತಾರೆ, ಇದೆಲ್ಲ ಡಿಸ್ಕಷನ್ ಇನ್ನೊಂದು ದಿನಕ್ಕೆ ಇಟ್ಕೊಳ್ಳೋಣ. ಆದರೆ ಇವತ್ತು ಲವ್ ಮ್ಯಾರೇಜ್ ಬೆಟರಾ, ಅರೇಂಜ್ಡ್ ಮ್ಯಾರೇಜ್ ಬೆಟರಾ ಅಂತ ಅಮ್ಮ ಮಗಳ ಮಧ್ಯ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು. ನಾನು ಆ ಕಾನ್ವರ್ಸೇಷನ್ಗೆ ಒಬ್ಬ ಮೂಕ ಪ್ರೇಕ್ಷಕಿಯಾಗಿ ಕೇಳ್ತಾ ಕೂತಿದ್ದೆ. ಅಮ್ಮಂದು ಸ್ವಲ್ಪ ಮಗಳ ಬಗ್ಗೆ ಒಂದು ಕನ್ಸರ್ನು, ಕಾಳಜಿ ತುಂಬಿದ, ಇನ್ಸೆಕ್ಯೂರಿಟಿ ಸ್ವಲ್ಪ ತುಂಬಿದ ಒಂದು ಆರ್ಗ್ಯುಮೆಂಟ್ ಆಗಿತ್ತು. ಅರೇಂಜ್ಡ್ ಮ್ಯಾರೇಜೇ ಒಳ್ಳೆಯದು, ಅಪ್ಪ ಅಮ್ಮ ನೋಡಿ ನಿಶ್ಚಯಿಸಿರ್ತಾರೆ, ರಿಸ್ಕ್ ಜಾಸ್ತಿ ಇರಲ್ಲ, ನಾಳೆ ಏನೇ ಸಮಸ್ಯೆ ಇದ್ರೂ ಎರಡು ಕಡೆ ಅಪ್ಪ ಅಮ್ಮಂದರು ಬಂದು ಸಾಲ್ವ್ ಮಾಡ್ತಾರೆ, ಸಪೋರ್ಟ್ ಸಿಸ್ಟಮ್ ಇರುತ್ತೆ ಅನ್ನೋದು ಅಮ್ಮನ ಅಂಬೋಣ. ಇನ್ನು ಮಗಳು ಯಾವ ಕಾಲದಲ್ಲಿದೆಯಾ, ಇವಾಗೆಲ್ಲ ಹುಡುಗಿರು ತುಂಬ ಸ್ಮಾರ್ಟಾಗಿರ್ತಾರೆ, ಒಳ್ಳೆ ಚಾಯ್ಸಸ್ ಮಾಡ್ತಾರೆ, ಹಾಗೆ ಅವ್ರ ಭವಿಷ್ಯ ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತು, ಯಾವ ಥರ ಒಬ್ಬ ಜೀವನ ಸಂಗಾತಿ ಬೇಕು ಅಂತ ಅವ್ರಿಗೆ ಗೊತ್ತು. ತುಂಬ ಬೇಗೆಲ್ಲ ಯಾರೂ ಮದುವೆ ಆಗಲ್ಲ ಈಗ, ಹಾಗಾಗಿ ಮೆಚ್ಯೂರ್ಡಾಗಿ ಯೋಚನೆ ಮಾಡಿ ಮದುವೆ ಆಗ್ತಾರೆ. ಇಟ್ ಈಸ್ ಓನ್ಲಿ ವೆನ್ ಟೂ ಮೆಚ್ಯೂರ್ಡ್ ಪೀಪಲ್ ಥಿಂಕ್ ಆ್ಯಂಡ್ ಡಿಸೈಡ್ ಟು ಗೆಟ್ ಮ್ಯಾರೀಡ್ ಅಂತ ಅವಳ ಆರ್ಗ್ಯುಮೆಂಟ್. ಇಬ್ಬರೂ ಸರಿ ಅನ್ನಿಸ್ತು ನನಗೆ. ಅದಕ್ಕೆ ಕೊನೆಗೆ ಹೇಳಿದೆ, ಯಾವುದೇ ಆದ್ರೂ ಇಬ್ಬರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ಭವಿಷ್ಯದ ಜೀವನದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ಮುಂದೆ ಒಂದು ಸ್ಟೆಪ್ ಇಡೋದು ಒಳ್ಳೆಯದಲ್ವಾ ಅಂತ ನಂದು ಒಂದು ಮಾತಿರಲಿ ಅಂತ ಹೇಳಿದೆ. ನಿಮಗೇನನ್ಸುತ್ತೆ? ಲವ್ ಮ್ಯಾರೇಜ್ ಬೆಟರಾ, ಅರೇಂಜ್ಡ್ ಮ್ಯಾರೇಜ್ ಬೆಟರಾ? ಈ ಟಾಪಿಕ್ಗೆ 1-2 ನಿಮಿಷ ಸಾಲಲ್ಲ ನೋಡಿ. ನೀವು ಕಮೆಂಟ್ ಮಾಡಿ ಹೇಳಿ.